ತಾಲೂಕಿನಲ್ಲಿ ಸತತವಾಗಿ ಮಳೆಯಾಗ್ತಾ ಇರೋದ್ರಿಂದ ಹಾಗೂ ಹವಾಮಾನ ಇಲಾಖೆಯ ವರದಿಯಂತೆ ಮುಂದಿನ 6 ದಿನಗಳ ಕಾಲ ತಾಲೂಕಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಕ್ಷೇತ್ರದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾದಲ್ಲಿ ಮತ್ತು ಅವಘಡ ಸಂಭವಿಸುವ ಸಂದರ್ಭದಲ್ಲಿ ತುರ್ತು ಸೇವೆ ಪಡೆಯುವ ಉದ್ದೇಶದಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನ ತೆರೆಯಲಾಗಿದ್ದು, ದೂರವಾಣಿ ಸಂಖ್ಯೆ 0813-7200-594 ಸಂಖ್ಯೆಗೆ ಸಾರ್ವಜನಿಕರು ಯಾವುದೇ ತುರ್ತು ಸೇವೆ ಪಡೆಯಲು ಸಂಪರ್ಕಿಸಬಹುದಾಗಿದೆ. ಇದನ್ನ ಸದುಪಯೋಗ ಪಡೆದುಕೊಳ್ಳಲು ಮಧುಗಿರಿ ತಾಲೂಕಿನ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಗುಡುಗು ಸಿಡಿಲು ಮಳೆಯಾಗುವ ಸಂದರ್ಭದಲ್ಲಿ ಸಾರ್ವಜನಿಕರು ಹೊರಗೆ ಹೋಗಬಾರದು ಹಾಗೂ ವಿದ್ಯುತ್ ಕಂಬದ ಹತ್ತಿರ ಮರದ ಕೆಳಗೆ ನಿಲ್ಲಬಾರದೆಂದು ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಮಧುಗಿರಿ ತಾಲೂಕಿನಲ್ಲಿ ಇನ್ನು ಮುಂದುವರೆದಂತೆ 6 ದಿನಗಳು ಯೆಲ್ಲೋ ಅಲರ್ಟ್ ಘೋಷಣೆ ಆಗಿರುವುದರಿಂದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಾಲೂಕು ಆಡಳಿತದ ವತಿಯಿಂದ ನಾನು ಮಧುಗಿರಿ ಜನತೆಗೆ ತಾಲೂಕಾದ್ಯಂತ ಈ ಒಂದು ಮಳೆ ಸಂದರ್ಭದಲ್ಲಿ ಗುಡುಗು ಮಿಂಚು ಸಿಡಿಲು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಹಾಗೂ ಹೆಚ್ಚಾಗುವ ಮಳೆ ಬೀಳುವಂತಹ ಸಾಧ್ಯತೆ ಇರುವುದರಿಂದಾಗಿ ನೀವು ತಾಲೂಕು ಆಡಳಿತಕ್ಕೆ ಯಾವುದೇ ಸಮಸ್ಯೆಗಳು ಇದ್ರೂ ಕೂಡ ಈ ಒಂದು ಕೆಳಕಂಡಂತಹ ನಂಬರ್ಗೆ ನೀವು ದೂರವಾಣಿ ಕರೆಯ ಮೂಲಕ ನಿಮ್ಮ ಅಹವಾಲುಗಳನ್ನ ತಿಳಿಸಬಹುದು. 24/7 ಕೂಡ ಇದು ಕರ್ತವ್ಯ ನಿರ್ವಹಿಸ್ತಾ ಇರ್ತದೆ. 08137200594 ಇಲ್ಲಿ ನಿಮ್ಮ ಸಮಸ್ಯೆಗಳನ್ನ ನೀವು ತಿಳಿಸಬಹುದು. ತಕ್ಷಣಕ್ಕೆ ನಾವು ಪರಿಹಾರ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಹಾಯಕವಾಗ್ತದೆ. ಹಾಗೇನೆ ಬೆಸ್ಕಾಂ ಇಲಾಖೆಯವರು ಕೂಡ ಎಲ್ಲಾ ಲೈನ್ ಗಳನ್ನು ಮತ್ತು ಅಧೀನ ಸಿಬ್ಬಂದಿಗಳನ್ನ ಕಾರ್ಯಪ್ರವೃತ್ತ ಮಾಡಬೇಕಾಗ್ತದೆ ಮತ್ತು ಮನೆ ಬಿದ್ದಂತ ಸಂದರ್ಭದಲ್ಲಿ ಉಪ ತಹಶೀಲ್ದಾರರು ಹಾಗೂ ರಾಜಸ್ವ ನಿರೀಕ್ಷಕರು PWD ಹಾಗೂ PRED ಅವರ ವತಿಯಿಂದ ತಾಂತ್ರಿಕ ವರದಿಯನ್ನು ಪಡ್ಕೊಂಡು ತಕ್ಷಣಕ್ಕೆ ತಾಲೂಕು ಆಡಳಿತಕ್ಕೆ ವರದಿಯನ್ನ ಮಾಡಬೇಕಾಗ್ತದೆ. ಹಾಗೇನೆ ಮಳೆ ಸಂದರ್ಭದಲ್ಲಿ ಜನರು ಎತ್ತರದ ಪ್ರದೇಶಗಳಲ್ಲಿ ಇರಬೇಕು, ಯಾವುದೇ ನೀರು ಲ್ಯಾಗಿಂಗ್ ಆಗುವಂತಹ ಸ್ಥಳಗಳಿಂದ ದೂರ ಇರಬೇಕು ಮತ್ತು ನದಿ ಹಾಗೂ ಹಳ್ಳಗಳ ಸಮೀಪ ಇರುವಂತವರು ಎಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ಹಾಗೇನೆ ಎಲ್ಲಾ ಇಲಾಖೆಗಳ ಸಹಕಾರದೊಂದಿಗೆ ಸರ್ಕಾರದ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರು ಹಾಗೂ ಅಧೀನ ಸಿಬ್ಬಂದಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಜನರ ಸಮಸ್ಯೆಗಳನ್ನ ತತ್ಕ್ಷಣ ಪರಿಹಾರ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ.